3 ತಿಂಗಳ ನಂತರ ಬಣ್ಣ ಹಚ್ಚೋಕೆ ರೆಡಿಯಾದ ಹ್ಯಾಟ್ರಿಕ್ ಹೀರೋ. ಕ್ಯಾನ್ಸರ್ ಗೆದ್ದು ಬಂದ ನಂತರ ಮೊದಲ ಬಾರಿಗೆ ಶೂಟಿಂಗ್ ಶುರು ಮಾಡಿದ ಶಿವಣ್ಣ. ಹೌದು, ಕನ್ನಡದ ಹ್ಯಾಟ್ರಿಕ್ ಹೀರೋ ಅಭಿಮಾನಿಗಳ ನೆಚ್ಚಿನ ಶಿವಣ್ಣ ಶಿವರಾಜ್ ಕುಮಾರ್ ಅವರು ಕಳೆದ ಕೆಲ ತಿಂಗಳುಗಳಿಂದ ಕ್ಯಾನ್ಸರ್ ಎಂಬ ಮಹಾಮಾರಿಯಿಂದ ಬಳಲುತ್ತಿದ್ದರು. ಅದಕ್ಕಾಗಿ ಅವರು ಅನೇಕ ತಿಂಗಳುಗಳಿಂದ ಸಿನಿಮಾ ಶೂಟಿಂಗ್ ಬಂದ್ ಮಾಡಿದ್ದರು. ಕ್ಯಾನ್ಸರ್ ಚಿಕಿತ್ಸೆಗಾಗಿ ಶಿವಣ್ಣ ದೂರದ ಅಮೆರಿಕಕ್ಕೆ ಹೋಗಿದ್ದರು. ಅಲ್ಲಿ ಆಪರೇಷನ್ ಮಾಡಿಸಿಕೊಂಡಿದ್ದರು. ಶಸ್ತ್ರಚಿಕಿತ್ಸೆ ಕೂಡ ಯಶಸ್ವಿಯಾಗಿ ಶಿವಣ್ಣ ಮತ್ತೆ ಜನವರಿ 26ರಂದು ತಾಯ್ನಾಡಿಗೆ ಆಗಮಿಸಿದ್ದರು. ಅಮೆರಿಕದಿಂದ ನೇರವಾಗಿ ಬೆಂಗಳೂರಿಗೆ ಬಂದಿಳಿದ ಶಿವಣ್ಣ ಅವರನ್ನ ಅಪಾರ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಸ್ವಾಗತಿಸಿದ್ದರು. ನಂತರ ಅವರ ಮನೆಗೆ ಅನೇಕ ಸಿನಿಮಾ, ರಾಜಕೀಯ ಗಣ್ಯರು ಭೇಟಿ ಕೊಟ್ಟು ಅವರ ಆರೋಗ್ಯವನ್ನ ವಿಚಾರಿಸಿದ್ದರು. ಆಪರೇಷನ್ ಮಾಡಿಸಿಕೊಂಡ ನಂತರ 3 ತಿಂಗಳ ಕಾಲ ವಿಶ್ರಾಂತಿಯಲ್ಲಿದ್ದ ಶಿವಣ್ಣ ಇಂದು ಮತ್ತೆ ತಮ್ಮ ಶೂಟಿಂಗ್ ಕಾರ್ಯವನ್ನ ಶುರು ಹಚ್ಚಿಕೊಂಡಿದ್ದಾರೆ. ಭೈರತಿ ರಣಗಲ್ ನಂತರ ಅವರಿಗೆ ಇದು 131ನೇ ಚಿತ್ರ. ಹಾಗಾಗಿ ಚಿತ್ರತಂಡ ಈಗಾಗಲೇ 131ನೇ ಚಿತ್ರದ ಫಸ್ಟ್ ಶೆಡ್ಯೂಲ್ ಅನ್ನ ಮುಗಿಸಿದ್ದಾರೆ. ಇದೀಗ ಮುಂದಿನ ಶೂಟಿಂಗ್ ಪ್ರಕ್ರಿಯೆ ನಡೆಸಬೇಕಾಗಿದೆ. ಇಂದಿನಿಂದ 2ನೇ ಶೆಡ್ಯೂಲ್ ಶೂಟಿಂಗ್ ಸ್ಟಾರ್ಟ್ ಮಾಡ್ತಿದೆ. ಇಂದು ಬೆಂಗಳೂರಿನಲ್ಲಿ ಸಿನಿಮಾ ಶೂಟಿಂಗ್ ನಡೆಯಲಿದ್ದು ಇಂದು ಸಂಜೆಯಿಂದ ಮಧ್ಯರಾತ್ರಿವರೆಗೂ ನಡೆಯಲಿದೆ. ಇದರಲ್ಲಿ ಶಿವಣ್ಣ ಭಾಗಿಯಾಗಲಿದ್ದಾರೆ. ಟಗರು ಶಿವಣ್ಣ ಅವರ ಈ ಸಿನಿಮಾಗೆ ಟಾಲಿವುಡ್ ನಿರ್ದೇಶಕ ಕಾರ್ತಿಕ್ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಉದಯೋನ್ಮುಖ ನಟ ನವೀನ್ ಶಂಕರ್ ಕೂಡ ಈ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ. ಹಾಗಾಗಿ ಬಹಳ ತಿಂಗಳುಗಳ ನಂತರ ಮತ್ತೆ ಶೂಟಿಂಗ್ ಅಡ್ಡಾಗೆ ಎಂಟ್ರಿ ಕೊಡುತ್ತಿರುವ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಹೊಸ ಹುರುಪಿನೊಂದಿಗೆ ಆಗಮಿಸುತ್ತಿದ್ದಾರೆ. ಕ್ಯಾನ್ಸರ್ ಗೆದ್ದು ಬಂದ ಖುಷಿಯಲ್ಲಿರುವ ಅವರು ಮತ್ತು ಇಡೀ ಚಿತ್ರತಂಡ ಶಿವಣ್ಣ ಅವರನ್ನ ಕೂಡ ಶೂಟಿಂಗ್ ಸೆಟ್ ನಲ್ಲಿ ನೋಡಲು ಕಾತುರದಿಂದ ಕಾಯ್ತಾ ಇದ್ದಾರೆ.